राधिका मनोहरा मदन गोपाला दीनवत्सला हे राजगोपाला दीनवत्सला हे राजगोपाला राधिका मनोहरा मदन गोपाला राधिका मनोहरा मदन गोपाला दीनवत्सला हे राजगोपाला दीनवत्सला हे राजगोपाला दीनवत्सला हे राजगोपाला भक्तजना मंडला वेणुगोपाला भक्तजना मंडला वेणुगोपाला मुरलीधरा हे राजगोपाला मुरलीधरा हे राजगोपाला राधिका मनोहरा मदन गोपाला राधिका मनोहरा मदन गोपाला दीनवत्सला हे राजगोपाला दीनवत्सला हे राजगोपाला सच्चिदानंद भगवान की The mind of the human being has been a mystery since time immemorial to all great scholars. Even science is baffled at the nature of the mind. Medical science has come to the conclusion that thoughts are in the brain and the activity, the mental activity is in the brain. But brain is one organ of the human being. And it has got certain mechanically or what you call as technologically measurable certain signals we can see in the brain. But what is that thought and what is mind? Till today nobody has discovered. The mind has not been discovered or mind has not been correctly located as this is where the mind resides or this is the nature of the mind. Because the very person who is working about mind, he also has got a mind. The very person, the very scientist who is working about the mind, he also has got a mind. Therefore, the fluctuating mind will give different types of impressions. And this mind is the cause for all sorrow and happiness of the human being. The mind is the cause for sorrow and happiness of the human being.
It is in the mind only we experience all this sorrow and happiness. ಮನುಷ್ಯನ ಮನಸ್ಸು ಎಂಬ ಈ ಭಾಗ ಇದೆಯಲ್ಲ, ಶರೀರದಲ್ಲಿ ಮನಸ್ಸು ಎಂಬ ಭಾಗ ಇದೆಯಲ್ಲ, ಇದನ್ನ ವಿಶ್ವದ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ವೈಜ್ಞಾನಿಕರು ಕೂಡ ಇದುವರೆಗೂ ಮನಸ್ಸು ಅಂದ್ರೆ ಏನು ಅಂತ ಕಂಡುಹಿಡಿಯಕ್ಕಾಗಿಲ್ಲ ಅವರಿಂದ. ಮನಸ್ಸು ಎಲ್ಲಿದೆ ಅಂತ ಹೇಳಿದ್ರೆ ನೀವು ತಕ್ಷಣ ಇಲ್ಲಿ ಕೈ ತೋರಿಸ್ತೀರ ಮನಸ್ಸು ಇಲ್ಲಿದೆ ಅಂತ. ಯಾರು ಹೇಳ್ಕೊಟ್ಟಿದ್ದು ನಮಗೆ? ದೊಡ್ಡವರು ಹೇಳ್ಕೊಟ್ಟಿದ್ದಾರೆ ಮನಸ್ಸು ಇಲ್ಲಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದ್ರ ಮನಸ್ಸು ಇಲ್ಲಿ ಮಾತ್ರನೇ ಇದೆ ಅಥವಾ ಎಲ್ಲ ಕಡೆ ಇದೆಯಾ? ಯಾರಿಗೂ ಗೊತ್ತಿದೆ. ಮನಸ್ಸು ಎಂಬುದು ತುಂಬ ಭಯಂಕರವಾದ ಶಕ್ತಿ ಉಳ್ಳದ್ದು. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಅರ್ಜುನ ಹೇಳ್ತಾರೆ. ಅರ್ಜುನ ಟೆಲ್ಸ್ ಶ್ರೀಕೃಷ್ಣ, ಚಂಚಲಂ ಹಿ ಮನಃ ಕೃಷ್ಣ. ಓ ಕೃಷ್ಣ, ದಿಸ್ ಮೈಂಡ್ ಇಸ್ ಚಂಚಲ್. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ. It is so powerful that it completely churns the human being, just like we churn the curds, ಹೇಗೆ ನಾವು ಮೊಸರನ್ನು ಕಡಿತೀವಲ್ಲ, ಕಡ್ಗೋಲ್ ಹಾಕಿ ಕಡಿತೀವಲ್ಲ, ಕಡ್ದಾಗ ಹೆಂಗೆ ಸುತ್ತುತ್ತೆ ಮೊಸರು ನೋಡಿದ್ದೀರಾ? ಕಡ್ಗೋಲ್ ನೋಡಿದ್ದೀರಾ? ಕಡ್ಗೋಲ್ ಅಂದರೆ ಈ ಥರ ಸುತ್ತಾರೆ ನೋಡಿ ಮೊಸರು. ಇವಾಗೆಲ್ಲ ಮಿಕ್ಸಿ ಇವಾಗೆಲ್ಲ ಕಡ್ಗೋಲೆ ನೋಡಿಲ್ವ? ಕಡ್ಗೋಲ್ ಅಂತ ಹೇಳಿದ್ರೆ ಮಿಕ್ಸಿ ಥರನೇ ಒಂದು ದೊಡ್ಡ ಕೋಲ್ ಇರುತ್ತೆ, ಈ ಥರ ಒಂದು ತಲೆ ಇರುತ್ತೆ, ಅದು ಗೊತ್ತಾ? ಅದರೆಲ್ಲ ಈ ಥರ ಭಾಗಗಳು ಮಾಡಿರ್ತಾರೆ. ಅದನ್ನ ಸುತ್ತಿದಾಗ ಅದು ಹಂಗೇ ಮೊಸರನ್ನು ಕಡಿಯುತ್ತೆ. ಅದು ಇವಾಗ ಮಿಕ್ಸಿನಲ್ಲಿ ಹಾಕ್ಬಿಡ್ತಾರೆ ಒಂದು ನಿಮಿಷ. ಸೊ ಆ ಕಡುಗೋಲು ಹೇಗೆ ಕಡಿಯುತ್ತೋ, ಮಿಕ್ಸಿ ಹೇಗೆ ಕಡಿಯುತ್ತೋ, ಆ ರೀತಿಯಾಗಿ ಮನಸ್ಸು ಬಂದು ಮನುಷ್ಯನ ಬ್ಯಾಲೆನ್ಸನ್ನು ಉಲ್ಟಾ ಮಾಡಿಬಿಡುತ್ತೆ. ಒಂದು ಕ್ಷಣದಲ್ಲಿ ನಮ್ಮನ್ನು ಇಲ್ಲಿ ಕೂಡಿಸುತ್ತೆ, ಮತ್ತೆ ಅಲ್ಲಿ ಕೂಡಿಸುತ್ತೆ, ಅಲ್ಲಿ ಹೋಗಿಸುತ್ತೆ, ಎಲ್ಲ ಎವ್ರಿಥಿಂಗ್ ಮೈಂಡ್ ಓನ್ಲಿ ಡಸ್. ಈ ಮನಸ್ಸೇ ನಮ್ಮನ್ನು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕರ್ಕೊಂಡು ಹೋಗ್ಬೋದು, ಹಿಂಗೆ ಕೈ ಕಿತ್ತಬೇಕಂತ ಮಾಡೋದು ನೋಡಿ. ವಂಶಿ ಮಾಡ್ತಾ ಮನಸ್ಸೇ ಅದನ್ನು ಹೇಳ್ತಾ ಇರುತ್ತೆ ಮಾಡುವಂತ. ಈ ಮನಸ್ಸೇ ಹೇಳೋದು ಪುಸ್ತಕವನ್ನು ತಗೊಂಡು ಹಿಂಗೆ ಜೋರ ಗಿಡಕ್ಕೆ ಪ್ರದೀಪ ಆ ಥರ ತಿಳಕ್ಕೆ ಹೇಳೋದು. ಈ ಮನಸ್ಸು ಹೇಳೋದು ತಾಳ ಹಾಕಕ್ಕೆ ಹೇಳ್ತಾ ಇರೋದು ಮನಸ್ಸು, ಕಿತ್ತಪತಿ ಮಾಡೋಕ್ಕೆ ಹೇಳೋದು ಮನಸ್ಸು. ಎಲ್ಲವೂ ಕೂಡ ಏನೇನಿದೆ ಎಲ್ಲವೂ ಮನಸ್ಸೇ. ಪ್ರತಿಯೊಂದು ಕೆಲಸವನ್ನು ನಮ್ಮನ್ನು ಮಾಡಿಸ್ತಾ ಇರೋದು ಈ ಮನಸ್ಸು. ಇದನ್ನು ಅರಿಯಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರಿಂದಲೂ ಕೂಡ ಆಗಿಲ್ಲ. Even the greatest scholars, scientists, philosophers, powerful people also, they are not able to find the nature of the mind. But again we come to the scriptures. Again we come back to scriptures. Scriptures say, if you want to control your mind and correctly direct it in the right direction, just like a river has got wonderful flow of water. ಒಂದು ನದಿಗೆ, ಹೊಳೆಗೆ ಎಷ್ಟು ಜೋರಾಗಿ ನೀರು ಬರ್ತಾ ಇರುತ್ತೆ, ಬರ್ತಿಲ್ಲ? ತಾಮ್ರಪರ್ಣಿ ನೀರು ಜೋರಾಗಿ ಬರ್ತಾ ಇದೆಯಲ್ಲ, ಅದಕ್ಕೆ ದಡ ಇಲ್ಲದೆ ಹೋದರೆ, ದಡ ಇದೆಯಲ್ಲ ದಡ, ಆ ದಡ ಇಲ್ಲದವ್ರು ನೀರೆಲ್ಲ ಹೋಗುತ್ತೆ, ಎಲ್ಲ ಕಡೆ ಹರಡ್ಬಿಡುತ್ತೆ. ಇಟ್ ವಿಲ್ ಸಿಂಪ್ಲಿ ಸ್ಪ್ರೆಡ್ ಆಲ್ ಓವರ್ ಅಂಡ್ ದೆನ್ it will cause havoc when floods, when the water crosses the banks and then goes, it will cause floods. So also the mind, if it does not have a control, if the mind does not have control, then it will cause havoc to the person, to others, everybody it will cause havoc. ಕಟ್ಟುಪಾಡು ಅನ್ನೋದು ಮನಸ್ಸಿಗೆ ಇಲ್ಲದೆ ಹೋದರೆ ಏನು ಮಾಡುತ್ತೆ? ನಿಮಗೂ ನಾಶವನ್ನು ಮಾಡುತ್ತೆ, ಬೇರೆಯವ್ರಿಗೂ ಕಷ್ಟವನ್ನು ಕೊಡುತ್ತೆ. ನಿಜಗುಣ ಶಿವಯೋಗಿಗಳು ಏನು ಹೇಳಿದ್ದಾರೆ? ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು. ಮನಸ್ಸಿಗೆ ಬಂದಂತೆ ನಡೆಯದಿರು. ಡೋಂಟ್ ಆಕ್ಟ್ ಅಕಾರ್ಡಿಂಗ್ ಟು ದ ಡಿಕ್ಟೇಟ್ಸ್ ಆಫ್ ದ ಮೈಂಡ್. மனம் போன போக்கெல்லாம் போக வேண்டாம். யார் சொல்றாங்க? ஓயர். மனம் போன போக்கெல்லாம் போக வேண்டாம். மனமது செம்மையானால் மந்திரங்கள் ஓத வேண்டாம். If the mind is under control, even mantra japa is not necessary. Even avani avattam is not necessary. Even 1008 Gayatri japam is not necessary. The mind is already under control. But because the mind is not under control, only all these methods are employed. In order to bring the mind into control. ಮನಸ್ಸನ್ನು ಕಟ್ಟುಪಾಡಿಗೆ ತಗೊಂಬರಕ್ಕೋಸ್ಕರನೇ ನಿಮಗೆ ಮುಂಜಿ ಹಬ್ಬ ಮಾಡೋದು, ಗಾಯತ್ರಿ ಜಪ ಮಾಡೋದು, ಸಂಧ್ಯಾ ವಂದನೆ ಮಾಡೋದು. ಏನಕ್ಕೋಸ್ಕರ? ಮನಸ್ಸನ್ನು ಕಟ್ಟುಪಾಡಿಗೆ ತಗೊಂಬರಕ್ಕೆ.
ಅಕಸ್ಮಾತಾಗಿ ನಿಮಗೇನಾದರೂ ನಿಯಮ ಇಲ್ಲದೆ ಹೋದರೆ ಬೆಳಿಗ್ಗೆ 5 ಗಂಟೆಗೆ ಗಂಟೆ ಹೊಡೆಯುತ್ತೆ, ಭಾರದ್ವಾಜ ಬಂದು ಹೇಳ್ತಾನೆ, ಹೇಳೇ ಎದ್ದೇಳೋ ಅಂತ ಬಂದು ಹೇಳ್ತಾನೆ. ಎದ್ದು ಬಿಡ್ತೀರಾ? ಭಾರದ್ವಾಜ ಆ ಕಡೆ ಹೋಗಿದ ತಕ್ಷಣ ಮತ್ತೆ ಮಲ್ಕೊಂಡ್ಬಿಡ್ತೀರ. ಮನಸ್ಸು ಹೇಳ್ತಾ ಇರ್ತೀನಿ, ಸ್ವಲ್ಪ ರೆಸ್ಟ್ ತಗೊಂಡು ಚೆನ್ನಾಗಿರುತ್ತೆ. ಇಷ್ಟೊತ್ತು ನಿದ್ದೆ ಮಾಡಿದ್ದೆ, ಸುಸ್ತಾಗಿದ್ದೀನಿ, ಮತ್ತೇನು ಸ್ವಲ್ಪ ಮಲ್ಕೊಂಬೇಡ. ನಿದ್ದೆ ಮಾಡಿ ಸುಸ್ತಾಗ್ಬಿಟ್ಟಿರ್ತೀರ, ಅದಕ್ಕೆ ಇನ್ನೊಂದು ಸ್ವಲ್ಪ ನಿದ್ದೆ. ಹಿ ಈಸ್ ಟಯರ್ಡ್ ಬಿಕಾಸ್ ಆಫ್ ಸ್ಲೀಪಿಂಗ್, ಸೊ ಹಿ ಹ್ಯಾಸ್ ಟು ಸ್ಲೀಪ್ ಒನ್ಸ್ ಅಗೇನ್. ಟಯರ್ಡ್ ಬಿಕಾಸ್ ಆಫ್ ಸ್ಲೀಪಿಂಗ್, ಸೊ ರಾತ್ರಿ ಎಲ್ಲ ನಿದ್ದೆ ಮಾಡಿದಿರಲ್ಲ, ಆಲ್ ದ ನೈಟ್ ಹ್ಯಾವ್ ಬೀನ್ ಸ್ಲೀಪಿಂಗ್, ಮಸ್ಟ್ ಬಿ ಟಯರ್ಡ್, ಸೊ ಅಗೇನ್ ಗೋ. ಸೊ ಈ ಥರ ಈ ಮನಸ್ಸು ಬಂದು ನಮ್ಮನ್ನು ಎಲ್ಲೆಲ್ಲೋ ಕೋಲಾಹಲವನ್ನು ಮಾಡಿಬಿಟ್ಟು ಬಿಡುತ್ತೆ. ಈ ಮನಸ್ಸನ್ನು ಕಟ್ಟುಪಾಡು ಮಾಡಬೇಕಾದ್ರೆ ಇದನ್ನು ಕಂಟ್ರೋಲ್ ತಗೊಂಡ್ಬಂದ್ರೆ ನಾವು ಚೆನ್ನಾಗಿ ಮೇಲೆ ಬರ್ತೀವಿ. ವಿ ವಿಲ್ ರೈಸ್, ವಿ ವಿಲ್ ಇವಾಲ್ವ್ ಬ್ಯೂಟಿಫುಲಿ, ವಿ ವಿಲ್ ಬಿಕಮ್ ಗ್ರೇಟ್ ಪರ್ಸನಾಲಿಟೀಸ್, ವಿ ವಿಲ್ ಡೂ ಗುಡ್ ಟು ಅವರ್ಸೆಲ್ವ್ಸ್ ಆ್ಯಂಡ್ ಗುಡ್ ಟು ದ ವರ್ಲ್ಡ್ ಇಫ್ ವಿ ಕಂಟ್ರೋಲ್ ದ ಮೈಂಡ್. If we do not have the mind under control, then we will be a disaster. So how to control the mind? What should the mind be fed? And what is the feeder for the mind? ಈ ಮನಸ್ಸಿಗೆ ಊಟ ಕೊಡೋದು ಯಾರಪ್ಪ? ಹೊಟ್ಟೆಗಂತೂ ನಾವು ಕೊಡ್ತೀವಿ, ಶರೀರಕ್ಕೆ ನಾವು ಕೊಡ್ತೀವಿ, ಬಾಯಿಂದ ಕೊಟ್ಬಿಡ್ತೀವಿ. ಮನಸ್ಸಿಗೆ ಊಟ ಎಲ್ಲಿಂದ ಕೊಡೋದು? ಸೆಲ್ವತ್ತಿಲ್ ಸೆಲ್ವಂ ಶವಿಚ್ಚೆಲ್ವಂ, ಸೆಲ್ವತ್ತಿನ್ ಸೆಲ್ವಂ ಶವಿಚ್ಚೆಲ್ವಂ. Among all the great wealths, the greatest wealth is the wealth of the ear. So you feed for the mind comes from here. Good words fall into the ear. ಒಳ್ಳೆ ಮಾತುಗಳನ್ನ ಕಿವಿಯಲ್ಲಿ ಕೇಳ್ಕೊಂಡ್ರೆ ಮನಸ್ಸಿಗೆ ಒಳ್ಳೆ ಮಾತು ಸಿಗುತ್ತೆ, ಮನಸ್ಸು ಇಷ್ಟ ಬಂದಂಗೆ ಹೋಗಲ್ಲ. ಅದೇ ತುಂಬ ಕಷ್ಟ ಯಾವುದಪ್ಪ ಮನುಷ್ಯನಿಗೆ? ಸತ್ಸಂಗದಲ್ಲಿ ಕೂತ್ಕೊಳ್ಳೋದು. The most difficult thing for a human being is to sit in the satsang. All other things are easy. Everything one can do, but to sit in the satsang is so difficult because Maya is there. Maya will pull the mind, it will keep on pulling everywhere else. ಆದ್ದರಿಂದ ಮನಸ್ಸನ್ನು ಕಟ್ಟುಪಾಡು ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಭಾಗವತವನ್ನು ಕೇಳಬೇಕು, ರಾಮಾಯಣವನ್ನು ಕೇಳಬೇಕು, ಶಿವಪುರಾಣವನ್ನು ಕೇಳಬೇಕು, ಪುರಾಣಗಳನ್ನು ಓದಬೇಕು, ಅದೇ ರೀತಿಯಾಗಿ ವೇದಗಳನ್ನು ಓದಬೇಕು, ಸ್ಮೃತಿಗಳನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು. ಇದೆಲ್ಲ ಓದ್ತಾ ಇದೆ, ಏನಾಗುತ್ತೆ? ಮನಸ್ಸು ಕಟ್ಟುಪಾಡುತ್ತೆ. ಈ ಮನಸ್ಸಿನಿಂದನೇ, ಈ ಮನಸ್ಸು ಎಂಬ ಆ ದುಷ್ಟ ಸ್ವಭಾವದಿಂದನೇ ಪರೀಕ್ಷಿತ್ ಮಹಾರಾಜು ಕೂಡ, ಈ ಒಂದು ಪರೀಕ್ಷಿತ್ ಮಹಾರಾಜು ಸೇ ವಾಟ್ ಡಿಡ್ ಇಟ್, such a good soul, wonderful soul. You see what in the future, for one moment, just in one moment, he succumbs to ahankar. ಒಂದೇ ಕ್ಷಣದಲ್ಲಿ ಏನು ಮಾಡ್ತಾರೆ? ನೀರು ಹೋಗಿದವರು ನೀರು ಕೇಳಿದ್ರು, ಋಷಿಗಳು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋ ಹಾವನ್ನು ತಗೊಂಡು, ಸತ್ತಿರೋ ಹಾವು ತಗೊಂಡು ಕೊರಳ ಮೇಲೆ ಹಾಕ್ಬಿಟ್ರು. ಯಾರು ಹೇಳ್ಕೊಟ್ಟಿದ್ದು ಅದಕ್ಕೆ? ಮನಸ್ಸು. Again it is the mind. So despite the fact that we do so much satsang, continuously we have to meditate upon what is good, what is right. Keep on meditating, and that will come only through the scriptures. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಾರಿ ಶ್ರದ್ಧೆಯಿಂದ ಓದೋಣ. So the Brahmins have now completely predicted what is going to happen with Vishnurata or future Pariksha. What is going to happen? So that is what is going to be here described here. ಬ್ರಾಹ್ಮಣರೆಲ್ಲ ಬಂದು ಏನು ಮಾಡಿದ್ದಾರೆ? ಆ ಮಗುವನ್ನು ನೋಡಿ ಮಗುವ ಭವಿಷ್ಯ ಹೀಗಿರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮಗು ಬೆಳೆಯುತ್ತೆ, ಈ ರೀತಿಯಾಗಿ ಮಗು ಎಲ್ಲ ದೊಡ್ಡವನಾದ ಮೇಲೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇನೇನು ಹೇಳಿದ್ದಾರೆ ಅಂತ ವಿವರವಾಗಿ ಹೇಳಿದ್ದಾರೆ. Having thus told the king about the future of the newborn babe, the Brahmanas, who were all well versed in astrology, returned each to their own homes after receiving their fee. Here the fee is there, it's called as sambhavana. People mistake that the priests or the scholars or the Brahmins used to take fee. It's not a fee. It is called as sambhavana. Sambhavana means the one who has received a benefit from the Brahmanas. The one who has received a benefit from the Brahmanas in the form of knowledge, he happily gives something to them for their life, because they don't earn any money. They are not businessmen. Brahmanas are not businessmen, and they don't work for anybody in the olden days. You should remember this. In the olden days, the Brahmanas never used to work for anybody. For anybody they wouldn't work. They were there in their places, and people would come and request them to teach the children.
So they used to give sambhavana. But gradually over time it has changed. The lofty status of the Brahmanas has come down. Originally it was very, very lofty. The word Brahmana means Brahma Janati iti Brahmana. The one who knows Parabrahma, the one who knows Paramatma is called as Brahmana. So they received their fees, wrongly translated. They received what was given to them as a gift. What was given to them as an honor. That they received them went away. ಬ್ರಾಹ್ಮಣರು ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಯಾವತ್ತು ಬೇರೆಯವರು ಕೆಲಸ ಮಾಡ್ತಾ ಇರಲಿಲ್ಲ. ಬೇರೆಯವರಿಗೆ ಕೆಲಸ ಮಾಡ್ತಾ ಇರಲಿಲ್ಲ. ಕೆಲಸ ಮಾಡಿ ಸಂಬಳ ತಗೊಳ್ತಾರೆ. ಸಂಬಳಕ್ಕೂ ಸಂಭಾವನೆಗೂ ವ್ಯತ್ಯಾಸ ಇದೆ. ಸಂಬಳ ಅಂದ್ರೆ ಏನರ್ಥ? ಕೆಲಸಗಾರರು ತಗೊಳ್ಳೋದು ಸಂಬಳ. ಸಂಭಾವನೆ ಬಂದ್ಬಿಟ್ಟು ಜ್ಞಾನಿಗಳಿಗೆ ಬೇರೆಯವರು ಕೊಡೋದು ಸಂಭಾವನೆ. ಸಂಭಾವನೆ ಅಂದ್ರೆ ಏನರ್ಥ? ಪ್ರೀತಿಯಿಂದ ಅವರ ಜ್ಞಾನವನ್ನು ನೋಡಿ ಅವರಿಗೆ ಕೊಡೋದು ಸಂಭಾವನೆ. ಸಂಭಾವನಾ ಭಾವನಾ ಅಂತ ಹೇಳಿದ್ರೆ ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯದಿಂದ ಕೊಡೋದು. ಸಂಭಾವನಾ ಒಳ್ಳೆಯ ಅಭಿಪ್ರಾಯದಿಂದ ಖುಷಿ ಖುಷಿಯಾಗಿ ಕೊಡೋದು. ಹ್ಯಾಪಿಲಿ ದಟ್ ಇಸ್ ಗಿವನ್ ಇಸ್ ಕಾಲ್ಡ್ ಎಸ್ ಸಂಭಾವನಾ. It was this very child who was known all over the world by the name of Parikshit, because this gifted boy used to look for among those whom he saw the person whom he had perceived in his mother's womb and who always lingered in his thought. The word Parikshit. Parikshit anta ಈ ರಾಜನ ಹೆಸರಪ್ಪ. ಯಾರ ರಾಜನ ಹೆಸರು? ಅಭಿಮನ್ಯುವ ಪುತ್ರ, ಉತ್ತರೆಯ ಮಗ. ಅವನ ಹೆಸರೇನು? ಪರೀಕ್ಷಿತ್. ಯಾಕೆ ಪರೀಕ್ಷಿತ್ ಅಂತ ಹೆಸರಿಡು? ಪರೀಕ್ಷಿತನ ಶಬ್ದದಲ್ಲಿ ಪರೀಕ್ಷೆ ಎಂಬ ಶಬ್ದ ಇದೆಯಲ್ಲ, ಅದರೊಳಗೆ ಇದೆ. ಪರೀಕ್ಷೆ ಅಂದ್ರೆ ಏನರ್ಥ? ವಿಚಾರ ಮಾಡೋದು. ವಿಚಾರ ಮಾಡೋದು. ಪರೀಕ್ಷೆ ಅಂದ್ರೆ ಏನರ್ಥ? ಇವನು ಹೆಂಗಿದ್ದಾನೆ, ಅವನು ಹೆಂಗಿದ್ದಾನೆ, ಅವನು ಹೆಂಗಿದ್ದಾನೆ, ಅವನು ಹೆಂಗಿದ್ದಾನೆ ಗೊತ್ತು ಮಾಡ್ಕೊಳ್ಳೋದು, ಗುರುತು ಮಾಡ್ಕೊಳ್ಳೋದು. ಹೇಳ್ತಾನೆ ಪರೀಕ್ಷೆ ಮಾಡೋದು. ಡಾಕ್ಟ್ರ್ ಏನು ಮಾಡ್ತಾರೆ? ನೀವು ಹೋಗಿದ ತಕ್ಷಣ ಡಾಕ್ಟ್ರ್ ಏನು ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ. ಏನು ಮಾಡ್ತಾರೆ? ನಾಡಿಯನ್ನು ಹಿಡ್ಬಿಟ್ಟು ಪರೀಕ್ಷೆ ಮಾಡ್ತಾರೆ. ಏನು ಪರೀಕ್ಷೆ ಮಾಡ್ತಾರೆ? ಇವರಿಗೆ ಜ್ವರ ಇದೆಯಾ, ಕೆಮ್ಮಿದೆಯಾ, ಇಲ್ಲ ಒಳಗಡೆ ಏನಾಗ್ತಾ ಇದೆ, ಇವರು ಹೊಟ್ಟೆ ಒಳಗಡೆ ಯಾರು ಹೋಗಿ ಕೂತ್ಕೊಂಡಿದ್ದಾರೆ ನೋಡ್ತಾರಲ್ಲ ಡಾಕ್ಟರ್, ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಸೊ ಅದೇ ಥರ ಈ ರಾಜನಿಗೆ ಪರೀಕ್ಷಿತ್ ಅಂತ ಹೆಸರೇನು ಬಂತು? ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿದಾಗ್ಲೇ ಒಳಗಡೆ ಹೋಗಿ ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೇನೆ ಅವ್ರು ಯಾರನ್ನ ನೋಡಿದ್ರು? ಭಗವಂತನಾದ ನಾರಾಯಣನ ನೋಡಿದರು. ಅಂಗುಷ್ಠ ಮಾತ್ರದಲ್ಲಿ ನಾರಾಯಣನನ್ನು ನೋಡಿದರು. ಇಷ್ಟೇ ಗಾತ್ರದಲ್ಲಿ ಪರೀಕ್ಷಿತ್ ಮಹಾರಾಜ ಬಂದು ಹೊಟ್ಟೆಯಲ್ಲಿರ್ಬೇಕಾದ್ರೆ ನಾರಾಯಣ ನೋಡಿದರು. In that when he was in the womb of the mother itself, he had seen Bhagavan Narayana in the size of a thumb. So he looks for, in everybody he sees whether that Narayana is present here. So he is called as Parikshit. So beautiful name, Parikshit. The one who checks whether Narayana is present in everybody or not. Being fostered every day by the love of his grandparents, the Prince Parikshit grew up very soon, even as the orb of the moon waxing by degrees in a bright fortnight every day becomes full very soon. ಆ ಮಗು ಚೆನ್ನಾಗಿ ಬೆಳೀತಾ ಇದೆ. ವಿಷ್ಣುರಾತ ಎಂಬ ಮಗು, ಅವರ ತಾತ ಅಜ್ಜಿ ತಾತ ಯಾರು? ಪರೀಕ್ಷಿತ್ ಮಹಾರಾಜ ಅಜ್ಜಿ ತಾತ ಯಾರು? ಧರ್ಮರಾಜ, ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರೆಲ್ಲ ತಾತಂದಿರು. ದ್ರೌಪದಿ ಬಂದು ಅಜ್ಜಿ, ಇವರೆಲ್ಲ ಅಲ್ಲಿದ್ದಾರೆ. ಅವರೆಲ್ಲ ಅವರನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಮಗು ಹೆಂಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ಅಮಾವಾಸ್ಯೆಯಿಂದ ಹಿಡಿದು ಪೌರ್ಣಮಿವರೆಗೂ ಚಂದ್ರ ಹೆಂಗೆ ಬೆಳೀತಾರೆ? ಅಮಾವಾಸ್ಯೆಯಿಂದ ನೋಡಿದಾಗ ಚಂದ್ರ ಹೆಂಗಿರುತ್ತೆ? ಏನೂ ಚಂದ್ರ ಇರಲ್ಲ. ಪಾಡ್ಯ ಬಂದರೆ ಸ್ವಲ್ಪ ಬಂದಿರ್ತಾರೆ, ದ್ವಿತೀಯ ಬಂದರೆ ಇನ್ನೂ ಸ್ವಲ್ಪ ಬಂದಿರ್ತಾರೆ, ತೃತೀಯಗೆ ಇನ್ನೂ ಸ್ವಲ್ಪ. ಅದೇ ಥರ ಪೌರ್ಣಿಮೆ ಬರೋಷ್ಟು ಹೆಂಗಿರ್ತಾರೆ? ಚಂದ್ರ ಪೂರ್ಣ ಚಂದ್ರ. ಅದೇ ಥರ ಮಗು ಬೆಳೀತಾ ಇದೆ. ದ ಚೈಲ್ಡ್ ಇಸ್ ಗ್ರೋಯಿಂಗ್ ಲೈಕ್ ದ ವ್ಯಾಕ್ಸಿಂಗ್ ಮೂನ್. ಫ್ರಮ್ ದ ಫುಲ್ ಮೂನ್ ಟು ದ ನ್ಯೂ ಮೂನ್, ಹೌ ದ moon grows. That the child is growing beautifully, it's growing. The king now made up his mind to propitiate the Lord through the performance of a horse offering in order to atone for his hostile conduct towards his own kith and kin. But since he had no money to defray the expense of this offering, other than that collected as the revenue or fines, which was evidently not much, he became thoughtful. So normally a kingdom has got treasury. But now what has happened in the war? Everything has been exhausted. The Mahabharata war, everything has been expended. ದೊಡ್ಡ ಯುದ್ಧ ನಡೆಯಿತು. ಮಹಾಭಾರತ ಯುದ್ಧದಲ್ಲಿ ನಡೆದಕ್ಕೆ ಆ ರಾಜನ ಬಳಿಯಲ್ಲಿ ಹಣ ಇಲ್ಲ. ಎಲ್ಲ ಹಣ ಖರ್ಚಾಗ್ಬಿಟ್ಟಿದೆ. ಯುದ್ಧದ ಸಮಯದ ಖರ್ಚಾಗ್ಬಿಟ್ಟಿದೆ. ಅದಕ್ಕೆ ಅವರು ಅನ್ಕೊಂಡಿದ್ದಾರೆ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಹಣ ಬೇಕಲ್ಲ. ಹಣ ಇಲ್ಲದೆ ಯಾಗ ಮಾಡೋಕ್ಕಾಗತ್ತೆ. ಯು ಕಾಂಟ್ ಪರ್ಫಾರ್ಮ್ ಎ ಆಫರಿಂಗ್ ವಿತೌಟ್ ಮನಿ. ಸೊ ಹಿ ಬಿಕೇಮ್ ಥಾಟ್ಫುಲ್. ಯೋಚನೆ ಮಾಡ್ತಾ ಇದ್ದಾರೆ. Perceiving that what was in his mind, his younger brothers, at the instance of Achyuta, the immortal Lord Sri Krishna, fetched abundant riches
that had been left in the north by King Marutta and his priests. In the line of, there is a footnote there, in the line of Dishta, the fourth of the 10 sons of Vayasata Manu, the Manu presiding over the present Manvantara, there flourished a universal monarch, Marutta by name, who performed an offering which was unequaled by any other offering. All the vessels used in that offering were made of gold and most beautiful in shape. In Srimad Bhagavata it comes in future. At the conclusion of the offering, the king had all the vessels thrown in the north. Besides, he gave untold wealth to priests by way of their ritual sambhavana. It was more than they could carry home, hence they came away leaving a major part of it on the offering ground. Since all unclaimed property vests in the ruler as a matter of right, the Lord had all this wealth transferred by Yudhishthira and devoted to a sacred cause. ಇಂದಿನ ಕಾಲದಲ್ಲಿ ಧರ್ಮರಾಜ, ಹಿಂದಿನ ಕಾಲದಲ್ಲಿ ದೊಡ್ಡ ರಾಜ ಒಬ್ಬ ಮರುತ್ತ ಎಂಬ ರಾಜ ಇದ್ದ. ಆ ರಾಜ ಕೂಡ ದೊಡ್ಡ ಯಾಗವನ್ನು ಮಾಡಿದ್ದ. ಆ ಯಾಗವನ್ನು ಮಾಡಿದಾಗ ಅವನ ಬಳಿಯಲ್ಲಿ ತುಂಬ ಹಣ ಬಂದಿತ್ತಂತೆ. ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಬಂಗಾರದಲ್ಲಿ ಮಾಡಿದ ಪಾತ್ರೆಗಳಿತ್ತಂತೆ. ಬಂಗಾರದಲ್ಲಿ ಮಾಡಿರೋ ಪಾತ್ರೆ, ಮೇಡ್ ಔಟ್ ಆಫ್ ಗೋಲ್ಡ್, ಲಾಟ್ ಆಫ್ ವೆಸಲ್ಸ್ ಅಂಡ್ ಯುಟೆನ್ಸಿಲ್ಸ್. ಸೊ ಹಿ ಹ್ಯಾಡ್ kept them, and then when he said thrown means left it. He had left it. He had left the vessel because there was no, where could he carry it? He could take away the vessels. So he had offered it to Brahmanas. Despite all these things, still a lot of vessels were left over. So a lot of riches were left over. ಬಹಳಷ್ಟು ಅಲ್ಲಿ ಬಂಗಾರ ಇತ್ತು. ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನ ಹತ್ರ ಹೇಳಿದ್ರು, go there, go and fetch that because you are the king now. It is there in your territory, so you can take that and use it for all the expenditure, whatever you need. Having thus equipped himself with all the requisites of the offering, King Yudhishthira, the son of Dharma, the god of righteousness, was afraid of sin, propitiated Sri Hari by performing 3 Ashwamedha Yagas, horse sacrifice, Ashwamedha Yagas. ಏನು ಮಾಡಿದ್ರು, ಬಂದಿರೋ ಹಣವನ್ನೆಲ್ಲ ಶೇಖರಣೆ ಮಾಡಿ ಮಹಾರಾಜರಾದ ಧರ್ಮರಾಜರು ಅವರಿಗೆ ಪಾಪ ಅಂದರೆ ಬಹಳ ಭಯ. ಎಷ್ಟೋ ಜನಕ್ಕೆ ಪಾಪ ಅಂದರೆ ಭಯನೇ ಇಲ್ಲ. ಎಷ್ಟೋ ಜನಕ್ಕೆ ಪಾಪ ಅಂದರೆ ಭಯನೇ ಇಲ್ಲ, ಪಾಪದ ಜ್ಞಾನ ಇಲ್ವಲ್ಲ. ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನಾಲೆಜ್ ಆಫ್ ವಾಟ್ ಇಸ್ ಸಿನ್. We know what is lawful and unlawful, but we don't know what is dharma and adharma. See the difference? We know, we can easily quote from the Constitution, very beautifully we'll quote, according to the clause number so and so, article number so and so, everything we'll quote and say this is called as unlawful, this is illegal, and then everything we can say. But who can quote what is sin and what is not sin? What a marked difference is there. ನಮ್ಮ ಸಂವಿಧಾನವನ್ನು ನೋಡು, ಭಾರತದ ಸಂವಿಧಾನವನ್ನು ನೋಡು, ನಾವೆಲ್ಲ ಹೇಳಕ್ಕಾಗುತ್ತೆ ಈ ಥರ ಮಾಡಬಾರ್ದು, ರೋಡಲ್ಲಿ ಬಲಗಡೆ ಹೋಗಬಾರ್ದು, ರೋಡಲ್ಲಿ ಎಡಗಡೆ ಹೋಗ್ಬೇಕು, ಬಲಗಡೆ ಹೋಗ್ಬೇಕಾ, ರೋಡಲ್ಲಿ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕು, ಆ ಕಡೆ ಹೋಗ್ತಾರೆ ಎಡಗಡೆ ಹೋಗ್ತಾರೆ, ಆ ಕಡೆಯಿಂದ ಬರ್ಬೇಕಾದ್ರೆ ಎಡಗಡೆ ಬರ್ತಾರೆ. ಇದು ರೋಡಿನ ನಿಯಮ ಅಲ್ವಾ? ಸೊ ಇದೆಲ್ಲ ಎಲ್ಲಿದೆ? ಎಲ್ಲ ನಿಯಮಗಳಲ್ಲಿದೆ, ಸರ್ಕಾರದ ನಿಯಮಗಳಲ್ಲಿದೆ. ಆ ನಿಯಮಗಳೆಲ್ಲ ಗೊತ್ತಾಗುತ್ತೆ, ಆದರೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗಲ್ಲ. ಯು ವಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಧರ್ಮ ಅಂಡ್ ಅಧರ್ಮ. ಅದು ಧರ್ಮರಾಜ. ಹಿಸ್ ನೇಮ್ ಇಸ್ ಧರ್ಮರಾಜ ಯುಧಿಷ್ಠಿರ. ಹಿ ಈಸ್ ಅಫ್ರೇಡ್ ಆಫ್ ಸಿನ್. ಪಾಪದಿಂದ ಭಯ ಅವರಿಗೆ. ಇಟ್ ಡಸ್ ನಾಟ್ ವಾಂಟ್ ಟು ಕಮಿಟ್ ಎ ಸಿನ್. ಯಾಕಂದರೆ ಪಾಪ ಮಾಡಿದ್ವಿ ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ಬೇಕಾಗುತ್ತೆ. ಪಾಪ ಮಾಡಿದ್ರೆ ಎಲ್ಲೂ ಹೋಗ್ಬೇಕಾಗುತ್ತೆ, ನರಕಕ್ಕೆ. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಿ, ಅವರನ್ನು ಧ್ಯಾನ ಮಾಡಿ, ಅವರೇನು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಿ 3 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾರೆ. Having enabled the king to perform the offerings with the help of the twice born, the Brahmanas, Lord Sri Krishna, who had been invited for the occasion, stayed with him for some months for the gratification of his friends and relations. ಇವಾಗ ಅವತ್ತು ಕೃಷ್ಣ ಎಲ್ಲಿ ಹೋಗಿದ್ರು, ದ್ವಾರಕೆಗೆ ಹೊಟ್ಟೋಗ್ಬಿಟ್ಟಿದ್ರು. ಸ್ವಲ್ಪ ಕಾಲ ಕಳೆದಿದ್ದೆ, ಪರೀಕ್ಷಿತ್ ಮಹಾರಾಜ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಈ ಮಗು ದೊಡ್ಡವರಾಗಿದ್ದಾರೆ. ಅವಾಗ ಧರ್ಮರಾಜ ಯಾಗಗಳನ್ನು ಮಾಡ್ತಾ ಇದ್ದಾರೆ. ಯಾಗವನ್ನು ಮಾಡೋದಕ್ಕೋಸ್ಕರ ಆಮಂತ್ರಣವನ್ನು ಕಳಿಸಿದ್ದಾರೆ, ಇನ್ವಿಟೇಷನ್ ಕಳಿಸಿದ್ದಾರೆ. ಯಾರಿಗೆ? ಶ್ರೀಕೃಷ್ಣರಿಗೆ. ಶ್ರೀಕೃಷ್ಣ ಮತ್ತೆ ದ್ವಾರಕಾಯಿಂದ ಬಂದಿದ್ದಾರೆ. ದ್ವಾರಕಾಯಿಂದ ಬಂದು ಹಸ್ತಿನಾಪುರದಲ್ಲಿ ಇದ್ದು, he has come from Dwarka once again for this one. By the time 17, 15, 16 years must have passed. Parikshit must have grown by that time. So he has come again, helped them to organize the yaga, and he has gone back. Stayed with them for some months for the gratification of his friends and relatives. Then, with the leave of the king and his younger brothers, as well as Krishna, see the difference between Krishna and Krishna. Krishna is Draupadi. If you say Krishna ಅಂತ ಉದ್ದಕ್ಕೆ ಹೇಳಿದ್ರೆ ಅದು ದ್ರೌಪದಿ. ಕೃಷ್ಣ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ.
So Krishna, Draupadiyannu nodi, O Shaunaka, he proceeded to Dwaraka, accompanied by Arjuna and surrounded by the Yadu chiefs, Uddhava, Satyaki and others. Matte Arjuna ellaru avarnu karkondu Dwarakavarigu dari torsakke bittu barak hogidare. Thus, the 12th discourse entitled The Glory of Birth, etc. of Parikshit, forming part of the story relating to the Naimisha forest, in book 1 of the great and glorious Bhagavata Purana, otherwise known as the Paramahamsa Samhita. Athatrayodashodhyayah. Discourse 13. Departure of Dhritarashtra and his wife Gandhari to the forest at the instance of Vidura. Before we read this, we will come to some understanding of the Varnashrama Dharma in our Bharatiya Samskriti. The Bharatiya Samskriti is one of the most ideal cultures in the world. The beauty of this culture is, Bharatiya Samskriti is, it sees a human being not as just a person who has to be very intelligent, not just as a person who has to shine in the positions of the profession, not just as a person who has to be a very, very well-to-do person, not as a person who has to be very strong, but a whole personality from the birth to the last day. This is how Bharatiya Samskriti has analyzed life in a most beautiful manner. Shaishave abhyasta vidyanam yogvane vishayeshinam vardhake munivrittinam yogenante tanutyajam. This is the shloka of the Raghuvamsha Mahakavya of Mahakavi Kalidasa. Bharatiya Samskritiyalli O ಮನುಷ್ಯನ ಜೀವನವನ್ನು ಬರೀ ಅವನ ಕಸುಬು ಅಂತ ನೋಡಲ್ಲ. ಅವನ ಪದವಿಗೆ ಯಾರು ಬಂದು ಕೇಳಿದ್ರೆ ಏನಪ್ಪ ಆಗ್ಬೇಕು ನೀನು, ಏನು ಮಾಡ್ತೀಯಪ್ಪ ನೀನು, ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅದೇ ದೊಡ್ಡದಾಗಿ ಅನ್ಕೊಂಡ್ಬಿಡ್ತಾರೆ. People will start thinking that is the biggest achievement in life. That is not the greatest achievement, because life is divided into dharma, artha, kama and moksha. This division you cannot find anywhere. This division you cannot find anywhere, this beautiful analysis of life. Dharma, Artha, Kama, Moksha is the Chaturvidha Purushartha. It is called as the 4 attainments of a human being. Dharma is living the right life. The word Dharma means living the right life. Second one is Artha. Earning wealth. Artha means wealth. That is why Artha Shastra. Chanakya, Kautilya's Artha Shastra, Arthik Vyavastha, Rashtra ki Arthik Vyavastha, Artha Mantri, economic or finance minister. So Artha ಅಂತ ಹೇಳಿದ್ರೆ ಹಣಕಾಸು. ಅರ್ಥ ಅಂತ ಹೇಳಿದ್ರೆ ಬರೀ ಅರ್ಥ ಅಂತ ಅಲ್ಕೋಬೇಡಿ, ಹೇಳ್ತೀವಲ್ಲ ಶಬ್ದದ ಅರ್ಥ, ಅದು ಮಾತ್ರ ಅಲ್ಲ. ಧರ್ಮ ಅಂದ್ರೆ ನ್ಯಾಯವಾದ ಬಾಳು. ಅರ್ಥ ಅಂದ್ರೆ ಹಣಕಾಸು, ಅಂದ್ರೆ ಹಣ ಇಲ್ಲದೆ ಬಾಳಕ್ಕಾಗತ್ತ ಮನುಷ್ಯ? ಹಣ ಬೇಕು. ಆ ಅರ್ಥ, ಅರ್ಥ ಇಸ್ ವೆಲ್ತ್. ಕಾಮ ಅಂತ ಹೇಳಿದ್ರೆ ಸಮಯ ಸಮಯಕ್ಕೆ ನಮ್ಮ ಮನಸ್ಸಲ್ಲಿ ಬರುವ ಆಸೆಗಳು. ಚಿಕ್ಕವರಾಗಿದ್ದಾಗ ಆಟ ಆಡಬೇಕು ಅನ್ನೋ ಆಸೆ, ಸ್ವಲ್ಪ ಮಧ್ಯಾವಸ್ಥೆಗೆ ಬಂದಾಗ ಓದಬೇಕು ಅನ್ನೋ ಅವಶ್ಯಕತೆ, ಇನ್ನು ಸ್ವಲ್ಪ ದೊಡ್ಡವರಾಗಿದ್ದ ತಕ್ಷಣ ಮದುವೆ ಆಗಬೇಕು ಅನ್ನೋ ಆಸೆ. ಬರುತ್ತಾ ಇಲ್ಲಿ ಆಸೆ, ಸಹಜವಾಗಿ ಬರುತ್ತಾ ಇಲ್ಲಿ. ದಿಸ್ ಇಸ್ ಅ ನ್ಯಾಚುರಲ್ ಫ್ಲೋ. ಇಟ್ಸ್ ಅ ಬ್ಯೂಟಿಫುಲ್ ನ್ಯಾಚುರಲ್ ಫ್ಲೋ ವಿಚ್ ದೇ ಹ್ಯಾವ್ ಸೀನ್. ಸೊ ಕಾಮ is a very, very important part of the human being. Kama is a desire which arises according to the stages of life. It has to be fulfilled dharmically. ಧರ್ಮದ ಆಧಾರದ ಮೇಲೆ ಅದನ್ನು ಪೂರ್ಣ ಮಾಡಬೇಕು. ಅದಕ್ಕೋಸ್ಕರ ಮದುವೆ ಅಂತ ಹೇಳೋದು. ಮದುವೆ ಆರ್ ಎ ಮ್ಯಾರೇಜ್ ಈಸ್ ಎ ಲಾಫುಲ್. It is a righteous arrangement of fulfillment of the passions of a human being. That is why marriage. People think that marriage is voluntary. Yes, it is voluntary, but it is also mandatory. Not from the statute, from the natural nature part of, from the nature, it is necessary. One cannot just say, no, it's not possible. It is necessary. So that necessity is being fulfilled by dharmic method. Otherwise, you will have all the different violations. Because it is not fulfilled at the right time. The violations happen because it is not fulfilled at the right time, because too much concentration is given upon studies, which is wrong.
Absolutely wrong. Too much of importance is given to study, study, study. By the time a person has finished studies, he has lost that age. That age is gone. The moment that age is gone, then sorrow sets in. Very difficult period. Then automatically sorrow will come. Because non-fulfillment of a righteous desire. So dharma, artha, kama and moksha. Kama is passion, kama is desire, but all can be made dharmic also. There can be a dharmic desire. It's not necessary that a desire is always unlawful. Adharmic, a desire can also be a very good desire. So that has to be fulfilled. It has to be fulfilled rightly. Kama ಅಂದರೆ ಆಸೆ, ಕಾಮ ಅಂದರೆ ನಮ್ಮ ಬಯಕೆಗಳು, ಅದನ್ನು ಪೂರ್ತಿ ಮಾಡಬೇಕು. ಅದಕ್ಕೋಸ್ಕರನೇ ಸಮಯದಲ್ಲಿ ಸರಿಯಾದ ವಯಸ್ಸು ಬಂದಾಗ ಸರಿಯಾದ ಕಾರ್ಯವನ್ನು ಮಾಡಬೇಕು. ಇಲ್ಲಾಂದ್ರೆ ಮನಸ್ಸು ಚಂಚಲವಾಗಿರುತ್ತೆ. We will continue this topic tomorrow. Hari Om Tat Sat. Shriman Narayana 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 Shriman Narayana 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 Shriman Narayana 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 Bhajaman Narayana 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 Bhajaman Narayana 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 Shriman Narayana 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 Shriman Shriman Narayana 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 Shriman Narayana Narayana Bhajaman Narayana 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 Bhajaman Narayana Narayana Om Sahanavatu Sahanau Bhunaktu Sahaviryam Karavavahe Tejasvinavaditamastu Ma Vidvishavahe Om Shanti 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 Sarve Bhavantu Sukhinah Sarve Santu Niramaya Sarve Bhadrani Pashyantu Ma Kaschid Dukkha Bhag Bhavet Om Shanti Shanti